ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ BA ಐಚ್ಛಿಕ ಕನ್ನಡ ಮೊದಲನೇ ಸೆಮಿಸ್ಟರ್ನ 2ನೆಯ ಅಧ್ಯಾಯವಾದ ಚಂಪು ಸಾಹಿತ್ಯದಲ್ಲಿ ಈಗಾಗಲೇ 2 ಉಪಘಟಕಗಳ ಸಂಕ್ಷಿಪ್ತ ನೋಟವನ್ನು ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ದೇವೆ. ಇಂದು 2ನೆಯ ಘಟಕದ 3 ಮತ್ತು 4ನೆಯ ಉಪಘಟಕಗಳಾದ ಚಂಪು ಸಾಹಿತ್ಯದ ಆಶಯ ಧೋರಣೆಗಳು ಹಾಗೂ ಚಂಪು ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಪಕ್ಷಿ ನೋಟವನ್ನು ನಾವಿಂದು ಅಭ್ಯಸಿಸೋಣ. ಒಂದು ನಾಡಿನ ಸಾಹಿತ್ಯವು ಸ್ವಲ್ಪ ಮಟ್ಟಿಗೆ ಆ ನಾಡಿನ ಸಮಷ್ಟಿ ಜೀವನದ ಪ್ರತಿಬಿಂಬವಾಗಿರುತ್ತದೆ. ಜನಜೀವನವು ಬದಲಾವಣೆಯಾದಂತೆಲ್ಲ ಸಾಹಿತ್ಯದ ಸ್ವರೂಪವು ಅವುಗಳಿಗನುಗುಣವಾಗಿ ಬದಲಾಗುತ್ತಿರುತ್ತದೆ. ಕ್ರಿಸ್ತಶಕ ಪ್ರಾರಂಭದಿಂದಲೂ ನಮ್ಮ ಕರ್ನಾಟಕದಲ್ಲಿ ಶೂರರು ಧೀರರು ಬಂದಿರುವುದನ್ನು ಕಾಣಬಹುದು. ಕನ್ನಡ ನಾಡು ನುಡಿಗಳ ಸ್ವತಂತ್ರ ವ್ಯಕ್ತಿತ್ವವು ತನಗೆ ವಿಶಿಷ್ಟವಾದ ಕಾವ್ಯ ಪ್ರಕಾರದಲ್ಲಿ ಹೊರಹೊಮ್ಮಿತು. ಪಂಪನಿಗಿಂತಲೂ ಹಿಂದಿನ ಶಾಸನ ಸಾಹಿತ್ಯವನ್ನು ನೋಡಿದರೆ ಅಲ್ಲಿ ಕಾಣುವುದು ಬಿಡಿಗವನಗಳು, ಸರಳ ಜೀವನ ಚಿತ್ರಗಳು ಹಾಗೂ ಸಂಸ್ಕೃತವೇ ತುಂಬಿದ್ದ ಭಾಷಾ ಶೈಲಿ. ಪಂಪನಿಗಿಂತ ಸ್ವಲ್ಪ ಕಾಲಕ್ಕೆ ಮುಂಚೆ ನಿಂತ ಕರ್ನಾಟಕದ ಸ್ವತಂತ್ರವೂ ಸಂಕೀರ್ಣವೂ ಆದ ಜೀವನ ಪ್ರತಿಬಿಂಬವಾಗಿ ಚಂಪು ಪ್ರಕಾರವು ಉದಯವಾಯಿತೆಂದು ಹೇಳಬಹುದು. ಚಂಪು ಪ್ರಕಾರದ ಶ್ರೇಷ್ಠ ಕೃತಿಗಳು ಮೂಡಿಬಂದ 10-11ನೇ ಶತಮಾನವನ್ನು ವೀರಯುಗವೆಂದು ಕರೆಯುವುದು ವಾಡಿಕೆಯಾಗಿದೆ. ವೀರ ಮನೋಭಾವ, ದಾನಶೀಲತೆ, ಔದಾರ್ಯ, ಛಲ ಮುಂತಾದ ಗುಣಗಳು ಆ ಕಾಲದಲ್ಲಿ ಜನರು ಎತ್ತಿ ಹಿಡಿಯುತ್ತಿದ್ದ ಜೀವನ ಮೌಲ್ಯಗಳಾಗಿದ್ದವು. ಪಂಪನ ಆದಿಪುರಾಣವು ಅವನ ಧಾರ್ಮಿಕ ಆಶೋತ್ತರಗಳ ಪ್ರತೀಕವಾದರೆ ವಿಕ್ರಮಾರ್ಜುನ ವಿಜಯವು ಅವನ ಲೌಕಿಕತೆಯ ಸಂಕೇತವಾಗಿದೆ. ಹೀಗೆ ಚಂಪು ಸಂಪ್ರದಾಯ ಶಿಖರವೆಂದು ಕರೆಯಬಹುದಾದ ಪಂಪನ ದೃಷ್ಟಿಯು ಲೌಕಿಕ, ಧಾರ್ಮಿಕ, ತ್ಯಾಗ, ಭೋಗ, ಶಾಶ್ವತವಲ್ಲದಿದ್ದರೂ ತತ್ಕಾಲಕ್ಕೆ ಶ್ರೇಷ್ಠರೆನಿಸಿದ ಭಾವನೆಗಳ ಅಭಿವ್ಯಕ್ತಿ ಸ್ವರೂಪಗಳಾಗಿ ಅವನ ಕಾವ್ಯಗಳಲ್ಲಿ ಮೂಡಿಬಂದಿವೆ. ಲೌಕಿಕ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ವೀರರೌದ್ರವೂ, ಆಗಮಿಕ ಪುರಾಣಗಳಲ್ಲಿ ಅದ್ಭುತ ಶಾಂತವೂ ಪ್ರಧಾನವಾಗಿವೆ ಎನ್ನಬಹುದು. ಸಂಸ್ಕೃತ ಮಹಾಕಾವ್ಯದಂತೆ ಶೃಂಗಾರವು ವೀರದ ಸ್ಥಾನದಲ್ಲಿ ತಲೆದೋರಿಲ್ಲ. ಸಂಸ್ಕೃತದಿಂದ ಅನುವಾದಿತವಾದ ನಾಗವರ್ಮನ ಕರ್ನಾಟಕ ಕಾದಂಬರಿ ಮಾತ್ರ ಅಪವಾದವಾಗಿದೆ. ರಸದೃಷ್ಟಿಯಿಂದ ಈ ಯುಗದ ಕಾವ್ಯಗಳಲ್ಲಿ ನವರಸಗಳೆಲ್ಲ ಬಂದಿವೆಯಾದರೂ ಒಮ್ಮೆ ವೀರ ರೌದ್ರ, ಒಮ್ಮೆ ಅದ್ಭುತ ಶಾಂತ ಇವಕ್ಕೆ ಪ್ರಾಮುಖ್ಯ ದೊರೆತಿದೆ. ಸಂಸ್ಕೃತ ಪ್ರಭಾವವನ್ನು ಅಲ್ಲಗಳೆಯದೆ ಯಥೋಚಿತವಾಗಿ ಬಳಸಿ ಜೊತೆಗೆ ಕನ್ನಡ ದೇಸೀಯ ಪ್ರಭಾವಕ್ಕೂ ಒಳಗಾಗಲು ಹೆಣಗಿದ ಕವಿ ಪ್ರತಿಭೆ ಇಲ್ಲಿ ತೋರುತ್ತದೆ. ದೇಸಿ ಸುಂದರ ಸಂಗಮವೆಂದರೆ ಇದೆ. ಶಾಸನ ಕಾವ್ಯದಲ್ಲಿ ವೀರರಸವೇ ವಿಶೇಷವಾಗಿದೆ. ಆದಿಪುರಾಣದಂಥ ಕೃತಿಗಳಲ್ಲಿ 8 ರಸಕ್ಕೆ ಮುಕುಟವಾಗಿ ಶಾಂತರಸವು ಬಂದು ಜೀವನದ ಸಮ್ಯಕ್ ದೃಷ್ಟಿಯನ್ನು ಅರಳಿಸುತ್ತದೆ. ಜ್ಯೋತಿಷ್ಯ, ವೈದ್ಯಶಾಸ್ತ್ರಗಳಲ್ಲದೆ ಛಂದಸ್ಸು, ವ್ಯಾಕರಣ, ಅಲಂಕಾರ, ವಸ್ತುಕೋಶಗಳಿಗೆ ಸಂಬಂಧಿಸಿದ ಪ್ರಮುಖ ಕೃತಿಗಳು ಈ ಯುಗದಲ್ಲಿ ರಚನೆಯಾಗಿವೆ. ಜೈನ ಪುರಾಣ, ವಸ್ತು ವಿಶೇಷ, ರಸನಿರೂಪಣೆ ಮತ್ತು ಪ್ರತಿಪಾದನೆ ಇವುಗಳನ್ನೊಳಗೊಂಡ ಚಂಪು ರೂಪವು ಇನ್ನಷ್ಟು ವೈಶಿಷ್ಟ್ಯ ಸಂಪನ್ನವಾಗಿ ಮೆರೆದಿವೆ. ಪ್ರೌಢ ಕಾವ್ಯಗಳ ಕಥಾಸರಣಿಯ ಮತ್ತು ಭಾಷೆಯ ಪ್ರೌಢಿಮೆಯಿಂದ ಅವುಗಳ ಪರಿಣಾಮ ಮರ್ಯಾದಿತವಾಗಲು ಇದೇ ಯುಗದಲ್ಲಿ ಸುಲಭ ಹಾಗೂ ಗದ್ಯ ಪ್ರಚುರವಾದ ಚಂಪುವಿನಲ್ಲಿ ಕಥಾಸಾಹಿತ್ಯ ಮೊದಲಾಗಿದೆ. ದುರ್ಗಸಿಂಹನ ಪಂಚತಂತ್ರ ಹಾಗೂ ನಯಸೇನನ ಧರ್ಮಾಮೃತ ಇದಕ್ಕೆ ಉದಾಹರಣೆಗಳು. ನಯಸೇನನಿಗೆ ಆಯಾ ಕಾಲದ ಪರಿಸ್ಥಿತಿಗೆ ಅನುಸರಿಸಿ ಜೈನ ಮತವನ್ನು ಜನಸಾಮಾನ್ಯರಲ್ಲಿ ಪ್ರಚಾರಿಸಲು ಇದು ತೀರಾ ಅಗತ್ಯವೆನಿಸಿತು. ಚಂಪು ಕಾವ್ಯ ಪರಂಪರೆಯಲ್ಲಿ ಮುಂದಿನ ಘಟ್ಟ ನಾಗಚಂದ್ರನದು. ಅವನು ತನ್ನನ್ನು ಅಭಿನವ ಪಂಪನೆಂದು ಕರೆದುಕೊಂಡು ಸಂತೋಷಿಸಿದ್ದಾನೆ. ಪಂಪನಿಗೆ ಗೌರವವನ್ನು ತೋರಿಸಿದ್ದಾನೆ. ಆದರೆ ಪಂಪ ಪೊನ್ನರೊಡನೆ ಸೇರಿಸಿಕೊಂಡು ತಾವು 3 ರತ್ನತ್ರಯರೆಂದು ಹೇಳಿಕೊಂಡ ರನ್ನನಷ್ಟು ಪಂಪನ ನೆರಳಿನಲ್ಲಿ ನಡೆದವನಲ್ಲ ನಾಗಚಂದ್ರ. ನಾಗಚಂದ್ರನ ದೃಷ್ಟಿ ಬಹುವಾಗಿ ಧಾರ್ಮಿಕ ದೃಷ್ಟಿ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣಗಳು ಎರಡೂ ಒಂದೇ ದೃಷ್ಟಿಯಿಂದ ರಚಿತವಾದ ಕಾವ್ಯಗಳು. ಚಂಪು ಕವಿಗಳ ದೃಷ್ಟಿಗನುಗುಣವಾಗಿ ಅವರ ಕಾವ್ಯವಸ್ತುವು ವ್ಯತ್ಯಾಸಗೊಂಡಿತ್ತು. ನಯಸೇನನಲ್ಲಿ ಮಹತ್ವದ ಘಟ್ಟವನ್ನು ತಲುಪಿತೆನ್ನಬಹುದು. ಜೈನ ಮತ ಪ್ರಸಾರದ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯು ಈ ಕವಿಯದ್ದಾಗಿತ್ತು. ಜನರಿಗೆ ಜೈನ ಮತ ತತ್ವಗಳನ್ನು ಬೋಧಿಸಲು ಧರ್ಮಾಮೃತದ ಮಾಧ್ಯಮಕ್ಕಿಂತ ಪರಿಣಾಮಕಾರಿಯಾದುದು ಬೇರೆಯದಿಲ್ಲ. ಜೈನ ಮತವು ಪ್ರಪಂಚದಲ್ಲೆಲ್ಲ ಹರಡುವುದೇ ತನ್ನ ಆಸೆ. ಅದಕ್ಕಾಗಿ ಪ್ರಯತ್ನಿಸುವುದರಲ್ಲಿ ತನ್ನ ಸಾರ್ಥಕತೆ ಎಂಬುದು ಇಡೀ ಕಾವ್ಯಕ್ಕೆ ಆತನು ನೀಡುವ ಸಮರ್ಥನೆಯಾಗಿದೆ. ಚಂಪು ಕಾವ್ಯ ಪ್ರಕಾರದ ಭಾಷೆಯೆಂದರೆ ಒಟ್ಟಾರೆ ಹಳಗನ್ನಡವೆಂದು ಹೇಳಬಹುದು. ಹಳಗನ್ನಡವೆಂಬುದು ಸುಮಾರು 9ನೇ ಶತಮಾನದಿಂದ 11ನೇ ಶತಮಾನದವರೆಗಿನ ಕಾಲದಲ್ಲಿ ಪ್ರಚಾರವಾಗಿದ್ದ ಕನ್ನಡ ಬರವಣಿಗೆ ಭಾಷೆಯ ಸ್ಥಿತಿಗೆ ಅನ್ವಯಿಸುವ ಹೆಸರು.
ಕನ್ನಡದೊಂದಿಗೆ ಸಂಸ್ಕೃತ ಪದಗಳನ್ನು ಸೇರಿಸದೆ ಬರೆಯುವುದು ಸಾಧ್ಯವಿಲ್ಲ ಎಂಬ ಪರಂಪರೆಯನ್ನು ಆಂಡಯ್ಯನು ಕಬ್ಬಿಗರ ಕಾವ್ಯದ ಮೂಲಕ ಹುಸಿಗೊಳಿಸಿದ್ದಾನೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರಾಚೀನ ಕನ್ನಡ ಸಾಹಿತ್ಯವು ತ್ಯಾಗ, ಭೋಗ, ಸಮನ್ವಯದ ಜೈನ ಧರ್ಮದ ಹಿನ್ನೆಲೆಯಾಗಿ ಅಹಿಂಸಾ ಪರಮೋ ಧರ್ಮ ಎನ್ನುವಂತೆ ಉತ್ಕೃಷ್ಟ ಸಾಹಿತ್ಯ ಗ್ರಂಥಗಳನ್ನು ತನ್ನ ಒಡಲಲ್ಲಿರಿಸಿಕೊಂಡಿದೆ. ಅವುಗಳ ಅಧ್ಯಯನ ಸಾಹಿತ್ಯದ ಪರಮೋದ್ದೇಶವಾದ ಮೋಕ್ಷ ಸಾಧನೆಗೆ, ರಸಾನಂದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಇದು ಚಂಪೂ ಸಾಹಿತ್ಯದ ಆಶಯ ಧೋರಣೆಗಳಾಗಿವೆ. ಇನ್ನು ಚಂಪೂ ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಬಗ್ಗೆ ಒಂದಿಷ್ಟು ನೋಟವನ್ನು ಹರಿಸೋಣ. ಕವಿರಾಜ ಮಾರ್ಗವು ಕನ್ನಡಕ್ಕೆ ಮೊದಲನೇ ಉಪಲಬ್ಧ ಲಕ್ಷಣ ಗ್ರಂಥವಾದರೆ ಪಂಪ ಕೃತಿಗಳು ಮೊದಲನೆಯ ದೊರೆತ ಕಾವ್ಯಗ್ರಂಥಗಳಾಗಿವೆ. 10ನೇ ಶತಮಾನದ ಕವಿಗಳು ಒಂದು ಲೌಕಿಕ ಮತ್ತೊಂದು ಆಗಮಿಕ ಕಾವ್ಯಗಳನ್ನು ರಚನೆ ಮಾಡಿರುವರು. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡಕ್ಕೆ ಪಂಪನೇ ಆದಿಕವಿಯಾದನೆಂದು ಊಹಿಸಬಹುದಾಗಿದೆ. ಪಂಪ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣಗಳನ್ನು ಬರೆದರೆ, ನಾಗಚಂದ್ರನು ರಾಮಚಂದ್ರ ಚರಿತ ಪುರಾಣ ಹಾಗೂ ಮಲ್ಲಿನಾಥ ಪುರಾಣಗಳನ್ನು ರಚಿಸಿದ್ದಾನೆ. ಪೊನ್ನನು ಶಾಂತಿ ಪುರಾಣ, ಭುವನಕ್ಕೆ ರಾಮಭುದಯ, ಜಿನಾಕ್ಷರ ಮಾಲೆಗಳನ್ನು ಬರೆದಿದ್ದಾನೆ. ಗತಪ್ರತ್ಯಾಗತವೆಂಬ ಕೃತಿಯನ್ನು ಕೂಡ ಬರೆದಿದ್ದಾನೆಂಬುದು ವಿದ್ವಾಂಸರ ಊಹೆಯಾಗಿದೆ. ರನ್ನನು ಸಾಹಸ ಭೀಮ ವಿಜಯ, ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ಅಜಿತ ತೀರ್ಥಂಕರ ಪುರಾಣ, ರನ್ನಕಂದ, ಕರ್ನಾಟಕ ಕವಿಚರಿತೆ ಈ ಕೃತಿಗಳನ್ನು ಬರೆದಿದ್ದಾನೆ. ಚಂಪೂ ಸಾಹಿತ್ಯದ ಮತ್ತಷ್ಟು ಮಹತ್ವದ ಕೃತಿಗಳೆಂದರೆ 1ನೇ ನಾಗವರ್ಮನ ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ, ಅದೇ ರೀತಿ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ, ಚಂದ್ರರಾಜನ ಮದನ ತಿಲಕ ಪ್ರಮುಖವಾಗಿವೆ. ಚಾವುಂಡರಾಯನ ಚಾವುಂಡರಾಯ ಪುರಾಣ, ಶ್ರೀಧರಾಚಾರ್ಯನ ಜಾತಕ ತಿಲಕ ಮತ್ತು ಚಂದ್ರಪ್ರಭ ಪುರಾಣ ಹಾಗೂ ಸುಕುಮಾರ ಚರಿತ, ಶಾಂತಿನಾಥನ ಸುಕುಮಾರ ಚರಿತ, ನಾಗವರ್ಮಾಚಾರ್ಯನ ಚಂದ್ರ ಚೂಡಾಮಣಿ ಶತಕ ಪ್ರಮುಖ ಕೃತಿಗಳಾಗಿವೆ. ನಾಗಚಂದ್ರನ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ, ಕಂತಿಹಂಪನ ಸಮಸ್ಯೆಗಳು, ನಯಸೇನನ ಧರ್ಮಾಮೃತ, ಬ್ರಹ್ಮಸಿಂಹನ ಸಮಯ ಪರೀಕ್ಷೆ ಹಾಗೂ ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ, ಕರ್ಣಪಾರ್ಯನ ನೇಮಿನಾಥ ಪುರಾಣ ಇವು ಚಂಪೂ ಸಾಹಿತ್ಯದ ಪ್ರಮುಖ ಕೃತಿಗಳಾಗಿವೆ. 2ನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಚಂದೋವಿಚಿತಿ, ವರ್ಧಮಾನ ಪುರಾಣ ಇವು ಕೂಡ ಚಂಪೂ ಸಾಹಿತ್ಯದ ಪ್ರಸಿದ್ಧ ಕೃತಿಗಳಾಗಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಚಂಪೂ ಸಾಹಿತ್ಯದ ಆಶಯ ಧೋರಣೆಗಳು ಹಾಗೂ ಚಂಪೂ ಸಾಹಿತ್ಯದ ಪ್ರಸಿದ್ಧ ಕೃತಿಗಳನ್ನು ಅಭ್ಯಸಿಸಿದ್ದೇವೆ. ಧನ್ಯವಾದಗಳು.